ಚಿಕ್ಕಬಳ್ಳಾಪುರದಲ್ಲಿ ಲೇಡಿ ಟೆಕ್ಕಿ ರೌಡಿಸಂ ಹೈವೇಯಲ್ಲಿ ಅಡ್ಡಾದಿಡ್ಡಿ ಬೈಕ್ ಚಲಾಯಿಸಿದಂತಹ ಟೆಕ್ಕಿ ಪ್ರಶ್ನೆ ಮಾಡಿದಂತಹ ಬೈಕ್ ಸವಾರನಿಗೆ ಚಾಕು ಇರಿದಂತಹ ಲೇಡಿ ಟೆಕ್ಕಿ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ನಡೆದಂತಹ ಘಟನೆ. ಚಿಕ್ಕಬಳ್ಳಾಪುರದಲ್ಲಿ ಲೇಡಿ ಟೆಕ್ಕಿ ರೌಡಿಸಂ ಹೈವೇಯಲ್ಲಿ ಅಡ್ಡಾದಿಡ್ಡಿ ಕಾರ್ ಚಲಾಯಿಸಿದಂತಹ ಟೆಕ್ಕಿ ಪ್ರಶ್ನೆ ಮಾಡಿದಂತಹ ಬೈಕ್ ಸವಾರನಿಗೆ ಚಾಕು ಇರಿದಂತಹ ಲೇಡಿ ಟೆಕ್ಕಿ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಸೇತುವೆ ಬಳಿ ನಡೆದಂತಹ ಘಟನೆ. ಬೆಂಗಳೂರು ಮೂಲಕ ಟೆಕ್ಕಿ ರಿಂಭಿ ಕಾಳಿಂಗ್ಯ ಅನ್ನುವಂತಹ ಕೃತ್ಯ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಏನಾಯಿತು, ಇದರ ಹಿಂದೆ ಮುಂದೆ ಏನ್ ನಡೆದಿತ್ತು ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗ್ತೇನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಕೂಟಿ ಅಡ್ಡಾದಿಡ್ಡಿಯಾಗಿ ಚಲಿಸ್ತಾ ಇರುವಂತಹ ಕಾರಣಕ್ಕಾಗಿ ವ್ಯಕ್ತಿ ಬಂದು ಪ್ರಶ್ನೆಯನ್ನ ಮಾಡ್ತಾನೆ. ಆ ಪ್ರಶ್ನೆಗೆ ಉತ್ತರವನ್ನ ನೀಡದೆ ಮಹಿಳಾ ಟೆಕ್ಕಿ ಚಾಕುವಿನಿಂದ ಇರಿದಿರುವಂತಹ ಘಟನೆ ಮಂಗಳವಾರ ನಡೆದಿದೆ. ವಾಪಸಂದ್ರದ ಮೇಲ್ಸೇತುವೆ ಬಳಿ ಸ್ಕೂಟಿಯಲ್ಲಿ ಬಾಗೇಪಲ್ಲಿ ಕಡೆಯಿಂದ ರಿಂಬಿಕಾ ಅಂತ ಹೇಳಿ 28 ವರ್ಷ ಬರ್ತಾ ಇದ್ದರು. ತಮಿಳುನಾಡಿನ ಮೂಲದ ಇವರು ಬೆಂಗಳೂರಿಗೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಡ್ಡಾದಿಡ್ಡಿ ಚಾಲನೆ ಮಾಡಿದನ್ನ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಂತಹ ನಿಖಿಲ್ ಹಾಗೂ ನರಸಿಂಹಮೂರ್ತಿ ಎನ್ನುವಂಥವ್ರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದಾಗ ಆಕೆ ಚಾಕುವಿನಿಂದ ಇರಿದಿರುವಂಥದ್ದು. ನಿಮ್ಮನ್ನ ಪೊಲೀಸರಿಗೆ ಒಪ್ಪಿಸ್ತೇವೆ ಅಂತ ಯುವಕರು ಹೇಳಿದ್ದಾರೆ. ಆಗ ತನ್ನ ವ್ಯಾನಿಟಿ ಬ್ಯಾಗ್ನಲ್ಲಿದ್ದಂತಹ ಸಣ್ಣ ಚಾಕುವಿನಿಂದ ನಿಖಿಲ್ ಮೇಲೆ ರೇಬಿಕಾ ದಾಳಿಯನ್ನ ಮಾಡಿದ್ದು ಅವರನ್ನ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏನಾಯ್ತು ನೋಡ್ಕೊಂಡು ಬನ್ನಿ. 30-40 ಜನ ಕೇಳಿದ್ರು ಸರ್. ಅದೇ ಮತ್ತೆ ಕೇಳ್ತಾ ಇದ್ರೆ ಹಂಗೆ ಒಯ್ತಾ ಇದಾರೆ ಸರ್ ಜನ. ಆಯಮ್ನೆ ಶಿವಕಾಲಾಗಿ ಓದಿತಾಳೆ ಅಮ್ಮನು. ಯಾರು ಅಲ್ಲಿ ಇರೋರು ಒಂದ್ ಸ್ವಲ್ಪ ಜನ ಓದ್ದಾಳು ಸರ್ ಅಮ್ಮ. ಅಲ್ಲಿ ಒಂದು 30-40 ಜನ ಕೇಳಿದ್ರು ಸರ್. ಅದೇ ಮತ್ತೆ ಒಂದು 30-40 ಜನ ಹಿಂದೆನೂ ಬಂದ್ರು, ಅವರು ಕೇಳಿದ್ರು. ಬಟ್ ನಾವು ಕೇಳಿದ್ದಕ್ಕೆ ನಮ್ದೇ ತಪ್ಪಾಯ್ತು, ನಮಗೆ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು. ಬೈಕ್ ಎಲ್ಲ ಬ್ಲಡ್ ಆಗಿದೆ ಅವ್ರದ್ದು. ಯಾಕೆ ಸರ್ ಇವ್ರು ಕೈ ಚುಚ್ಚಿದ್ರಲ್ಲ ಸರ್, ಅದು ಕೈ ಚುಚ್ಚಿದಾಗ ಅದ್ದಿರೋದು ಬ್ಲಡ್ ಕೈಯಿಂದ. ಕೇಳ್ತಾ ಇದ್ರೆ ಹಂಗೆ ಒಯ್ತಾ ಇದಾರೆ ಸರ್ ಜನ. ಆಯಮ್ನೆ ಶಿವಕಾಲಾಗಿ ಓದಿತಾಳೆ ಅಮ್ಮನು. ಯಾರು ಅಲ್ಲಿ ಇರೋರು ಒಂದ್ ಸ್ವಲ್ಪ ಜನ ಓದ್ದಾಳು ಸರ್ ಅಮ್ಮ. ಅಲ್ಲಿ ಒಂದು 30-40 ಜನ ಕೇಳಿದ್ರು ಸರ್. ಅದೇ ಮತ್ತೆ ಒಂದು 30-40 ಜನ ಹಿಂದೆನೂ ಬಂದ್ರು, ಅವರು ಕೇಳಿದ್ರು. ಬಟ್ ನಾವು ಕೇಳಿದ್ದಕ್ಕೆ ನಮ್ದೇ ತಪ್ಪಾಯ್ತು, ನಮಗೆ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು. ಬೈಕ್ ಎಲ್ಲ ಬ್ಲಡ್ ಆಗಿದೆ ಅವ್ರದ್ದು. ಯಾಕೆ ಸರ್ ಇವ್ರು ಕೈ ಚುಚ್ಚಿದ್ರಲ್ಲ ಸರ್, ಅದು ಕೈ ಚುಚ್ಚಿದಾಗ ಅದ್ದಿರೋದು ಬ್ಲಡ್ ಕೈಯಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.